ನರಮೇಧ ಉಳಿದವರು ಕಂಡಂತೆ. ಯಾಕೆ ಈ ಟೈಟಲ್ ಇಟ್ಟಿದ್ದೀನಿ ಅಂತಂದ್ರೆ, ಶ್ರೀನಗರಕ್ಕೆ ಹೋಗಿರುವಂಥವರು ಉಗ್ರರ ದಾಳಿಯಿಂದ ಹೇಗೆ ಪಾರಾಗಿ ಬಂದರು ಕೆಲವರು ಅನ್ನುವಂಥದ್ದು ನೀವೆಲ್ಲ ನೋಡಿದ್ದೀರಾ. 180 ಜನ ಕನ್ನಡಿಗರು ವಿಮಾನದ ಮೂಲಕವಾಗಿ ವಾಪಸ್ ಬಂದರು ಅಂತ ಹೇಳಿ. ಹೇಗೆ ಬಂದರು ಅವರು ಇದ್ದಂಥ ಜಾಗದಲ್ಲಿ ಏನಿತ್ತು ಪರಿಸ್ಥಿತಿ, ಅವ್ರು ಏನು ಕೇಳಿದ್ರು, ಅವ್ರು ಏನು ಕೇಳಿಸ್ಕೊಂಡ್ರು, ಅವರಲ್ಲಿ ಭಯ ಹೇಗೆ ಹುಟ್ಕೊಂಡಿತ್ತು, ಇವೆಲ್ಲವನ್ನ ನೋಡಬೇಕು. ಇಡೀ ದೇಶ ಇವತ್ತು ಆಕ್ರೋಶಗೊಂಡಿದೆ, ರಕ್ತ ಕುದೀತಾ ಇದೆ, ನಮ್ಮ ಕೈಯನ್ನು ನಾವು ಹಿಚ್ಕೊಳ್ತಾ ಇದ್ದೀವಿ. ಯಾವಾಗಾದರೂ ನಾವು ಈ ಉಗ್ರರನ್ನ ಸದೆ ಬಡಿತೀವಿ ಅಂತ ಹೇಳಿ. ಇವತ್ತಲ್ಲ ನಾಳೆ ಅದಾಗುತ್ತೆ, ಯಾವ ಅನುಮಾನನೂ ಇಲ್ಲ. ಆದರೆ ಪಾಕಿಸ್ತಾನಕ್ಕೆ ಏನು ಬುದ್ಧಿ ಕಲಿಸಬೇಕು, ಆ ಬುದ್ಧಿಯನ್ನ ಕಲಿಸುವಂಥ ಕೆಲಸವನ್ನ ಕೇಂದ್ರ ಮಾಡ್ತಾ ಇದೆ. ನಮ್ಮ ಕೆಲಸ ಏನು? ಒಳಗಡೆಗಿರುವಂಥ ಹುಳುಗಳನ್ನು ಹೆಕ್ಕಿ ತೆಗಿಬೇಕಾಗಿದೆ. ಆದರೆ ಒಳಗಡೆಗೆ ತುಂಬಾ ಹುಳುಗಳಿದ್ದಾವೆ. ಏನಂತೆ ಮಮತಾ? ತುಂಬಾ ಇದಾವೆ. ಮತಾಂಧತೆಯ ಕೊಳಕು ಕ್ರಿಮಿ ಒಂದು ಊರನ್ನ ಹೇಗ್ ನೆಮ್ಮದಿ ಇಲ್ದಂಗೆ ಮಾಡ್ಬೋದು ಅನ್ನೋದಕ್ಕೆ ನಮ್ಗೆ ಇದೊಂದು ಫ್ರೆಶ್ ಎಕ್ಸಾಂಪಲ್. ಎಕ್ಸಾಕ್ಟ್ಲಿ. ತನ್ನ ಗಂಡನನ್ನ, ತನ್ನ ತಂದೆಯನ್ನ ಕಳ್ಕೊಂಡಿರುವಂತಹ, ಮಕ್ಕಳನ್ನ ಕಳ್ಕೊಂಡಿರುವಂತಹ ಅನೇಕರು ಇಲ್ಲಿ ದೇಶದಲ್ಲಿ ಕಾಣಿಸ್ತಾ ಇದ್ದಾರೆ. ಒಬ್ಬರ ಇಬ್ಬರ ರೀ, ಸಾಲು ಸಾಲು ಹೆಣಗಳಿದ್ದಾಗಲೂ ಕೂಡ ನಮ್ಮ ದೇಶದ ಒಳಗಡೆಗಿರುವಂಥವ್ರು ಇನ್ನೂ ಕೂಡ ದೇಶದ್ರೋಹಿಯ ರೀತಿಗಳಲ್ಲಿ ಮಾತನಾಡ್ತಾ ಇದ್ದಾರೆ. ಸಂಕಟಾಗಲ್ವೇನ್ರಿ ದೇಶದ ಒಳಗಡೆಗಿರೋರು? ಒಗ್ಗಟ್ಟಾಗಿರುವಂಥ ಈ ಸಂದರ್ಭದಲ್ಲಿ ಇನ್ನೂ ಕೂಡ ಕಡ್ಡಿ ಅಲ್ಲಾಡಿಸೋ ಕೆಲಸ ಮಾಡ್ತಾರೆ. ಈಗಲೂ ಕೂಡ ನಾವು ನಮ್ಮ ಜಾತಿ ಅದಾಯಿತು, ನಮ್ಮ ಜಾತಿ ಇದಾಯಿತು ಅಂಥೇಳಿ ಅಲ್ಲಿ ಯಾರೂ ಉಗ್ರರು ಜಾತಿ ಕೇಳಿ ಹೊಡಿಲಿಲ್ಲ. ಅಲ್ಲಿ ಕೇಳಿದ್ದು ಒಂದೇ, ಧರ್ಮ. ನೀನು ಯಾವ ಧರ್ಮ ಅಂತ ಹೇಳಿ, ಹಿಂದೂನಾ ಅಂತ ಹೊಡೆದಿರೋದು. ಈಗಲೂ ಕೂಡ ಹಾಗೆ ಇರಬೇಕಾ ಅಥವಾ ಹೇಗಿರಬೇಕು? ಅದನ್ನು ನೀವು ಯೋಚನೆ ಮಾಡಿ. ನಾವು ಮಾತನಾಡಿಸೋಣ ಅಲ್ಲಿಂದ ಬಂದಿರುವಂಥವ್ರು, ಅವ್ರಿಗೆ ಹೇಗಿತ್ತು ಆ ಪರಿಸ್ಥಿತಿ ಅಂತ ಹೇಳಿ. ಒಬ್ಬೊಬ್ಬರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೊದಲು ಪುಟಾಣಿ ಮಗು ಇದೆ ನನ್ನ ಜೊತೆಗೆ. ಹಾಯ್. ಏನ್ ನಿನ್ನ ಹೆಸರು? ಅರ್ನಿಕಾ ಶೆಟ್ಟಿ. ಅರ್ನಿಕಾ ಶೆಟ್ಟಿ. ಎಲ್ಲೋಗಿ ಬಂದೆ ನೀನು ಮೊನ್ನೆ? ನಾನು ಮೊನ್ನೆ ಫಸ್ಟ್ ಡೇ ಅಲ್ಲಿ ನಾನು ಸೋನ್ಮಾರ್ಗ್ ಹೋಗಿದ್ದಾ? ಹೆಂಗಿತ್ತು ಜಾಗ? ಚೆನ್ನಾಗಿದ್ದಿತ್ತು. ಚೆನ್ನಾಗಿತ್ತಾ? ಸ್ನೋಫಾಲ್ ಆಗ್ತಿತ್ತಾ? ಸ್ನೋಫಾಲ್ ಆಗ್ತಾ ಇಲ್ಲ, ಬಟ್ ಸ್ನೋ ಇದ್ದಿತ್ತು. ಸ್ನೋ ಇತ್ತಾ? ಏನ್ ಮಾಡಿದೆ ಸ್ನೋ ಅಲ್ಲೆಲ್ಲ? ಆಟ ಆಡಿದ್ವಿ, ಫೋಟೋಸ್ ತಗೊಂಡ್ವಿ. ಆಮೇಲೆ ಪೋನಿ ಎಲ್ಲ ಇದ್ದಿತ್ತು, ಅದ್ರಲ್ಲಿಂದ ಬಂದ್ವಿ. ಹೌದಾ? ಎಸ್ ಸರ್. ನೀವು ಹೇಳಿ ನಿಮ್ಮ ಅನುಭವ. ಎಲ್ಲಿ ಹೋಗಿ ಬಂದ್ರಿ? ಶ್ರೀನಗರಿಗೆ ಹೋಗಿದ್ವಿ ನಾವು. ನಿಮ್ಮ ಹೆಸರು? ನಿಶಾಂತ್ ತುಕಾರಾಮ್ ರೈ ಅಂತ ನನ್ನ ಹೆಸರು. ಓಕೆ. ಏನ್ ಮಾಡ್ಕೊಂಡಿರೋದು ನೀವು? ಇವಾಗ ನಾನು 10th ಪಾಸ್ ಆಗಿದ್ದೀನಿ, 11th ಗೆ ಹೋಗ್ಬೇಕು. ಶ್ರೀನಗರಿಗೆ ಹೋಗಿದ್ವಿ. ತುಂಬಾ ಅದ್ಭುತವಾದ ಜಾಗ, ಸುಂದರವಾಗಿದ್ದು. ಆಮೇಲೆ ಫಸ್ಟ್ ದಿವಸ ನಾವು ಟ್ಯೂಲಿಪ್ ಗಾರ್ಡನ್ಗೆ ಹೋಗಿದ್ವಿ, ತುಂಬಾ ಚಂದ ಇದೆ. ಅದರ ಮುಂದಿನ ದಿವಸ ಸೋನ್ಮಾರ್ಗಿಗೆ ಹೋದ್ವಿ, ಸ್ನೋ ಅಲ್ಲೆಲ್ಲ ಆಟ ಆಡಿದ್ವಿ. ಅದಾದ್ಮೇಲೆ ಗುಲ್ಮಾರ್ಗಿಗೆ ಹೋದ್ವಿ. ಗುಲ್ಮಾರ್ಗಿಗೆ ಹೋಗಿದ್ದ ದಿವಸನೇ ಈ ಆತಂಕ ಇದಾಯ್ತು, ಅಟ್ಯಾಕ್ ಆಯ್ತು. ಅದಾದ್ಮೇಲೆ ಮುಂದಿನ ದಿವಸ ಪೆಹಲ್ಗಾಮಿಗೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ. ಆದ್ರೆ ಇದಾಗಿದ್ದರಿಂದ ನಾವು ಹೋಗಿಲ್ಲ. ಮನ್ಸಲ್ಲೆಲ್ಲ ಭಯ ತುಂಬಿತ್ತು, ಯಾವಾಗ ಏನಾಗುತ್ತಂತ. ಅದಕ್ಕೆ ಸರ್ಕಾರದ ವಿಮಾನದ ಮೂಲಕ ವಾಪಸ್ ಬಂದ್ಬಿಟ್ಟು. ಆಸೆ ಇತ್ತು ಇನ್ನು? ಹೌದು, ಆಸೆ ಇತ್ತು ತಿರ್ಗ್ಬೇಕಂತ. ಹೆಂಗ್ ನೀವು ನೋಡಿದಂಗೆ ಶ್ರೀನಗರ ಹೇಗಿತ್ತು? ಶ್ರೀನಗರ್ ತುಂಬಾ ಚೆನ್ನಾಗಿದ್ದಾರೆ, ಜನರು ತುಂಬಾ ಚೆನ್ನಾಗಿದ್ದಾರೆ. ಅದಾದ್ಮೇಲೆ ಮಿಲಿಟರಿ ಪೆಟ್ರೋಲಿಂಗು ತುಂಬಾ ಇತ್ತು ಅಲ್ಲಿ. 100 ಮೀಟರ್ಗೆ 2 ಸೈನಿಕರು ಎಲ್ಲ ಇದ್ರು. ಅಂದ್ರೆ ತುಂಬಾ ಚೆನ್ನಾಗಿತ್ತು ಟೋಟಲಿ ಹೇಳಕ್ಕೆ ಅಂದ್ರೆ. ಓಕೆ. ಬಹಳ ಇಲ್ಲಿಂದ ಆಸೆ ಇಟ್ಕೊಂಡು ಹೋಗುವಂಥವ್ರು ಹಾಡುಗಳನ್ನೆಲ್ಲ ನೋಡಿದಾಗ, ಅದ್ರ ವಿಡಿಯೋಗಳನ್ನು ನೋಡಿದಾಗ, ಫೋಟೋ ನೋಡಿದಾಗ, ಓ ಕಾಶ್ಮೀರ ಹಂಗಿದೆ, ಬ್ಯೂಟಿಫುಲ್ ಸ್ವರ್ಗ ಅಂತೆಲ್ಲ ಹೇಳ್ತೀವಿ. ಆ ಸ್ವರ್ಗಕ್ಕೆ ಹೋದಾಗ, ಈ ಫೀಲ್ ಆದಾಗ ಏನು ಅನಿಸ್ತು ನಿಮಗೆ? ನೋಡಿ, ನಾವು ಒಟ್ಟಿಗೆ ಫ್ಯಾಮಿಲಿ ಫಸ್ಟ್ ಟೈಮ್ ನಾನು ಕರ್ಕೊಂಡು ಹೋಗಿರೋದು ಎಂಟೈರ್ ಫ್ಯಾಮಿಲಿಗೆ. ಅವಾಗ ಕಾಶ್ಮೀರಕ್ಕೆ ಹೋಗಿದ್ದೆ ಫಸ್ಟ್ ಟೈಮು? ಇಲ್ಲ, ನಾನು ಸೆಕೆಂಡ್ ಟೈಮ್ ಹೋಗಿರೋದು. ನಾನು ಹೋಗಿರೋದು ಸೆಕೆಂಡ್ ಟೈಮ್. ಯಾವಾಗ ಹೋಗಿದ್ರಿ ಮುಂಚೆ? 2 ವರ್ಷ ಹಿಂದ್ಗಡೆ ನಾನು ಟ್ರೆಕ್ಕಿಂಗ್ ಹೋಗಿದ್ದೆ ಸರ್. ಅಲ್ಲಿ ಎಲ್ಲಿ? ಅದೇ ಕಾಶ್ಮೀರ್ ಗ್ರೇಟ್ ಲೇಕ್ಸ್ ಅಂತ ಒಂದು. ಅಲ್ಲಿ ಒಂದು 5 ಡೇಸ್ ನಮ್ಮ ಒಂದು ಗ್ರೂಪ್ ಇದೆ ಫ್ರೆಂಡ್ಸ್ದು, ಅವ್ರ ಜೊತೆ ಹೋಗಿದ್ದೆ. ಅವಾಗೇನು ಅನಿಸ್ಲಿಲ್ಲ ನನಗೆ. ಅದು ಫಸ್ಟ್ ಟೈಮು ನಾನು ದ ಡೇ ವೆನ್ ಐ ಲ್ಯಾಂಡೆಡ್ ಟು ದ ಶ್ರೀನಗರ್ ಏರ್ಪೋರ್ಟ್, ಅವಾಗ ಸ್ವಲ್ಪ ಟೆನ್ಸ್ ಅನಿಸಿತ್ತು, ಹೆದರಿಕೆ ಬಂತು. ಯಾಕಂದ್ರೆ ಅಷ್ಟು ಜನ ಡಿಫೆನ್ಸನ್ನು ಅಲ್ಲೆಲ್ಲಿ ಡಿಪ್ಲಾಯ್ ಆಗಿರೋದು ಫಸ್ಟ್ ಟೈಮ್ ನೋಡಿರೋ ಆ ಥರ. ಸೊ ದೆನ್ 5 ದಿವಸ ಇದ್ದೀವಲ್ಲ ನಾವು. ಸೊ ಇಟ್ ಯೂಸ್ ಟು ಬಿ ಲೈಕ್. ಸೊ ನಾವು ಪೆಹಲ್ಗಾಮ್ ಹೋಗಿದ್ವಿ, 1 ನೈಟ್ ಅಲ್ಲಿ ಸ್ಟೇ ಇದೆ ನಮ್ಮದು. ಸೊ ಹೋಗಿದ್ದೀವಿ ಮಧ್ಯಾಹ್ನ ಅರೌಂಡ್. ನಾವು ಅಲ್ಲಿ ರೀಚ್ ಆಗಿರೋದೇ ಮುಂಚೆ. ನಾವು ಫಸ್ಟ್ ನಮ್ಮ ಡ್ರೈವರ್ ಅದೆಲ್ಲ ಊಟ ಮಾಡಿದ್ರು, ನಾವು ಸ್ವಲ್ಪ ವೇಟ್ ಮಾಡ್ತಾ ಇದ್ವಿ. ಸೊ ದೆನ್ ವಿ ಎಂಟರ್ ಇನ್ ಟು ದ ಹೋಟೆಲ್ ಲೈಕ್ ಅರೌಂಡ್ 1:30 ನಾವೆಲ್ಲ ಊಟ ಮಾಡ್ಕೊಂಡಿದ್ವಿ. ಅರೌಂಡ್ 8:30 ಎಲ್ಲ ಗೊತ್ತಾಯ್ತು ಸ್ವಲ್ಪ ನ್ಯೂಸಲ್ಲಿ ಕ್ಯಾಶುಯಾಲಿಟೀಸ್ ಎಷ್ಟಾಗಿದೆ, ಏನಾಗಿದೆ ಅಂತೇಳಿ. ಅದು ಇಂಟರ್ನೆಟ್ ಎಲ್ಲ ಸ್ಟಾಪ್ ಮಾಡಿದ್ರೆ ಇಂಟರ್ನೆಟ್ ಎಲ್ಲ ಸ್ಟಾಪ್. ಅದು ಮೊಬೈಲಲ್ಲೇ ನಾವು ಪೋಸ್ಟ್ ಪೇಡ್ ಯಾರು ಕನೆಕ್ಷನ್ಸ್ ಇರುತ್ತೆ ಅವ್ರು ಸ್ವಲ್ಪ ಇಂಟರ್ನೆಟ್ ಬರ್ತಾ ಇತ್ತು, ಅಪ್ಡೇಟ್ಸ್ ನೋಡ್ತಾ ಇದ್ವಿ. ಬಟ್ ಒಂದು ಬೇಜಾರಾಗಿರೋದು ಏನು ಅಂತ ಹೇಳಿದ್ರೆ,
ಒಳ್ಳೆ ಕ್ರಿಕೆಟ್ ತರ ಸ್ಕೋರ್ ಹೆಂಗ್ ಇನ್ಕ್ರೀಸ್ ಆಗುತ್ತೆ ನೋಡಿ, ಈ ಇವ್ರದ್ದೆಲ್ಲ ಕ್ಯಾಶುಲಿಟಿ ಆಗಿರೋದು ಕೌಂಟ್ಗಳು ಆ ಥರ ರೈಸ್ ಆಗ್ತಾ ಇತ್ತು ನೋಡಿ, ಅದನ್ನ ನೋಡಿ ತುಂಬಾ ಬೇಜಾರಾಯ್ತು. ಇಷ್ಟು ಮ್ಯಾಸಿವ್ ಅಟ್ಯಾಕ್ ಆಗ್ತಾ ಇದೆ ಅದು ಟೂರಿಸ್ಟ್ ಮೇಲೆ ಅನ್ನೋದು ನಾನು ಇಮ್ಯಾಜಿನೇ ಮಾಡಿದ್ದಿಲ್ಲ ಈ ಥರ. ಎಸ್, ಬರ್ತೀನಿ ನಿಮ್ಮ ಹತ್ರ ವಾಪಸ್ ಮತ್ತೆ. ಮೇಡಮ್, ನಿಮ್ಮ ಅನುಭವ ಹೇಳ್ಕೊಳ್ಳಿ. ಸಿಕ್ನೆಸ್ಸು ನಿಮ್ಮನ್ನು ಕಾಪಾಡ್ತು, ಎಸ್ ಸರ್, ಟ್ರಾವೆಲ್ ಸಿಕ್ನೆಸ್. ಖಂಡಿತ ಸರ್. ಅದು ಬಿಟ್ಟರೆ ಒಬ್ಬ ಟೀಚರ್ ಆಗಿ ಒಂದು ಸಂಕಟ ಅಂತೂ, ಒಂದು ನೋವಂತೂ ಎಲ್ಲರಿಗೂ ಕೂಡ ಇಲ್ಲಿರೋರ್ಗೆ ಆಗೇ ಆಗುತ್ತೆ ಆ ಪರಿಸ್ಥಿತಿಯನ್ನು ನೋಡ್ತಾ ಇದ್ದಾಗ. ಬಟ್ ನೀವು ಟೀಚರ್ ಆಗಿ ಆ ಕ್ಷಣವನ್ನು ಹೇಗೆ ನೋಡಿದ್ರಿ ಅಂತ? ಆಕ್ಚುಲಿ ಪ್ಲಾನ್ ಮಾಡಿದ್ದೀವಿ ಸರ್ ನಾವು. ಇಬ್ರು ಹೆಣ್ಮಕ್ಳು ಇದ್ದಾರೆ. ಸೊ ಅವರು ಬೋರ್ಡ್ ಎಷ್ಟು ಜನ ಎಕ್ಸಾಮ್ ಹೋಗಿದ್ ನೀವು? 4 ಇಬ್ರು ಹೆಣ್ಮಕ್ಳು, ಹಸ್ಬೆಂಡ್ ವೈಫ್ ಎಲ್ಲ ಪ್ಲಾನ್ ಮಾಡ್ಕೊಂಡು ಐಟಿನರಿ ಎಲ್ಲ ಪ್ಲಾನ್ ಮಾಡ್ಕೊಂಡು ಹೋಗಿದ್ದೀವಿ. ಸೊ ಇಬ್ರು ಹೆಣ್ಮಕ್ಳದ್ದು 2 years ಇಂದ ಪ್ಲಾನ್ ಮಾಡ್ತಾ ಇದ್ದೀವಿ. ಆಕ್ಚುಲಿ ಅವ್ರದ್ದು ಇಬ್ರದ್ದು ಬೋರ್ಡ್ ಎಕ್ಸಾಮ್ ಇರೋದ್ರಿಂದ ಅದು ಪೋಸ್ಟ್ಪೋನ್ ಆಗ್ತಾ ಬರ್ತಾ ಇತ್ತು. ಸೊ ಈ ವರ್ಷ ಹೆಂಗಾದ್ರೂ ಹೋಗೋಣ ಅಂತ ಪ್ಲಾನ್ ಮಾಡಿ ಹೋಗಿದ್ದೀವಿ. 19th ಹೋಗಿದ್ದೀವಿ, ಅಲ್ಲಿ ರೀಚ್ ಆಗಿದ್ದೀವಿ. ರೀಚ್ ಆದ ತಕ್ಷಣ ಎಲ್ಲ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಆವತ್ತೇ ತುಲಿಪ್ ಗಾರ್ಡನ್ ಹೋಗಿದ್ದೀವಿ. ನೆಕ್ಸ್ಟ್ ಡೇ ಸೋನ್ಮಾರ್ಗ್, ನೆಕ್ಸ್ಟ್ ಡೇ ಗುಲ್ಮಾರ್ಗ್, ಥರ್ಡ್ ಡೇ 4th ಡೇ ಇದು ಪಹಲ್ಗಾಮ್ ಹೋಗಿದ್ದೀವಿ ಸರ್. ಪಹಲ್ಗಾಮಲ್ಲಿ ನಾವು ಅಲ್ಲೇ ಇದ್ದೀವಿ, ಇವ್ರು ಹೇಳ್ದಂಗೆ ಸೇಮ್ ಅದೇ ಥರ ಅಲ್ಲೇ ಇದ್ದೀವಿ. ಆ ಸಿಕ್ನೆಸ್ ಇರೋದ್ರಿಂದ ಏನೋ ದೇವ್ರು ಕಾಪಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇತ್ತು. ಅಲ್ಲೇ ಸ್ವಲ್ಪ ಓಡಾಡಿ ಅಲ್ಲೇ ಫೋಟೋಸ್ ತೊಗೊಂಡು ಸರಿ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಯಾಕೋ ತುಂಬ ವೀಕ್ನೆಸ್ ಅನಿಸ್ತಾ ಇತ್ತು. ಸೊ ಹಂಗಾಗಿ ಅದೇ ಒಂದು ನಮಗೆ ಬಚಾವ್ ಆಗಿದ್ದ ಥರ ಅನಿಸ್ತಾ ಈ ಇತ್ತು. ಥರ ಇನ್ಸಿಡೆಂಟ್ ಆದ ತಕ್ಷಣ ಊರಿಂದ ಎಲ್ಲ ಫೋನ್ ಬರ್ತಾ ಇತ್ತ? ಫುಲ್ ಡೇ ಫೋನಲ್ಲೇ ಇದ್ದೀವಿ ಸರ್. ನೆಕ್ಸ್ಟ್ ಡೇ ಫೋನ್ ಮಾಡಿದ್ರಿ, ಏನ್ ಕೇಳ್ತಾ ಇದ್ರು? ಅದೇ ಹೇಗಿದ್ದೀರಾ, ನಾವು ಸ್ಟೇಟಸ್ ಅಲ್ಲಿ ಆಗಿದ್ದೀವಿ, ಯಾಕಂದ್ರೆ ಅವರು ಟೆನ್ಸ್ ಆಗ್ತಾರೆ. ಸೊ ಸ್ಟೇಟಸ್ ಅಲ್ಲಿ ಹಾಕಿದ್ದೀವಿ, ವಿ ಆರ್ ಸೇಫ್, ವಿ ಆರ್ ಇನ್ ದ ಪಹಲ್ಗಾಮ್ ಅಂದ್ರೆ ನಾವು ಹೋಗಿದ್ದು ಎಲ್ಲರಿಗೂ ಗೊತ್ತು. ಸೊ ಎಲ್ಲರೂ ಸೇಫ್ ಆಗಿದ್ದೀವಿ, ಡೋಂಟ್ ವರಿ ಅಂತ ಸ್ಟೇಟಸ್ ಎಲ್ಲ ಹಾಕೊಂಡಿದ್ದೀವಿ. ಸೊ ಅಂದ್ರೇನು ಎಲ್ಲರೂ ಕಾಲ್ ಮಾಡಿ ಹೇಗಿದ್ದೀರಾ, ಎಲ್ಲಿದ್ದೀರಾ, ಅವ್ರಿಗೂ ಟೆನ್ಷನ್. ಅಮ್ಮ ಅವರು, ಇವರು ಫ್ಯಾಮಿಲಿ ಕಡೆಯಿಂದ, ನಮ್ಮ ಫ್ಯಾಮಿಲಿ ಕಡೆಯಿಂದ ನಮ್ಗಿಂತ ಜಾಸ್ತಿ ಅವ್ರಿಗೆ ಟೆನ್ಸ್ ಆ ಥರ ಇತ್ತು ಸರ್. ವಕೀಲ್ರೆ, ನಮಸ್ಕಾರ ಸರ್. ನಾನು ಮಲ್ಲಿಕಾರ್ಜುನ್ ಭೃಂಗಿಮಠ್ ಅಂತ ಕಲಬುರಗಿ ಹೈಕೋರ್ಟ್ನಲ್ಲಿ ವಕೀಲರಾಗಿ ಸರ್ವಿಸ್ ಮಾಡ್ತೇನೆ. 22 ಮಾರ್ನಿಂಗ್ ನಾವು ಇಡೀ ಅಲ್ಲಿ ಇರ್ತಕ್ಕಂಥ ಅರು ಗಾರ್ಡನ್ಗಳನ್ನು ನೋಡಿದ್ದೇನೆ, ಬೇತಾಬ್ ಗಾರ್ಡನ್ ವ್ಯಾಲಿಯನ್ನು ನೋಡಿದ್ದೇನೆ, ಅರು ವ್ಯಾಲಿ ನೋಡಿದ್ದೇನೆ, ಮತ್ತು ಬೇರೆ ಬೇರೆ ವ್ಯಾಲಿ ನೋಡಿದೆ. ಆದರೆ ಒಂದೇ ಒಂದು ಈಗ ಘಟನೆ ಆಗಿರ್ತಕ್ಕಂಥ ವ್ಯಾಲಿಗೆ ನಾವು ಹೋಗಬೇಕು ಅಂದಾಗ ಅಲ್ಲಿ ಸ್ವಲ್ಪ ಕುದುರೆ ಹತ್ಯೆ ಮೇಲೆ ಹೋಗ್ಬೇಕಂತ ನಮ್ಮ ಜೊತೆ ಅಜ್ಜಿ ಇದ್ದರು. ಯಾವಾಗಲೂ ಹಿರಿಯರಿಲ್ದ ಮನಿ ಅಲ್ಲ, ಗುರು ಇಲ್ದ ಮಠ ಅಲ್ಲ ಅಂತ ಹಿಂದಕ್ಕೆ ಹೇಳಿದ್ದಾರೆ ನಮಗೆ. ಸೊ ಅಲ್ಲಿ ಅಜ್ಜಿ ಅವಳು, ಇಲ್ಲ ನಮ್ಮ ಮೇಲೆ ಹತ್ತಕ್ಕಾಗಲ್ಲ, ಏನೋ ಬೇಡ, ಯಾರು ಹೋಗೋದು ಬೇಡ ಅಂತ ನಮ್ಮ ಎಲ್ಲರ ಮನಸ್ಸುಗಳು ಆ ವ್ಯಾಲಿಗೆ ಹೋಗಬಾರ್ದು ಅಂತ ಅನಿಸ್ತು. ಬಹುತೇಕ ಅವತ್ತು ಮುಂಜಾನೆ ಹೋಗಿದ್ರೆ ನಾವು ಬಹುತೇಕ ಆ ಘಟನೆ ನಾವು ಇರ್ತಿದ್ವಿ ಏನೋ ಅಂತ ಅನಿಸ್ತದೆ. ನಾವು ಇರೋದು ಅಲ್ಲಿಂದ ಸ್ಥಳ ನಮಗೆ 5 ಕಿಲೋಮೀಟರ್ ಇತ್ತು. ಪಹಲ್ಗಮ್ದಿಂದ ಏನಾಗಿರ್ತ ಘಟನೆ ಇದೆ, ಗೂಗಲ್ ಪ್ರಕಾರ 6.5 ಕಿಲೋಮೀಟರ್ ಇದೆ. ನಾವು ಬರುವಾಗ ಕೂಡ ನಮ್ಮ ಡ್ರೈವರ್ ಹೇಳ್ದ ಅಲ್ಲಿ ಹೋಗೋಣ ಅಂದೇವು. ಬರುವ ಅಂದರೆ 18ನೇ ತಾರೀಕಿನ ಎಂಟ್ರಿ ಹೊಡೆದೇವು. ಅಲ್ಲಿ 19ನೇ ತಾರೀಕು ಎಂಟ್ರಿ ಹೊಡೆದಾಗ ಡ್ರೈವರ್ ಸಮೇತ ಹೇಳ್ದ, ನಮ್ಮ ಜೊತೆ ಒಳ್ಳೆ ಡ್ರೈವರ್ ಇದ್ದ ಮಂಜೂರು, ಇಲ್ಲ ಅಲ್ಲಿ ಹೋಗೋಣ ಅನ್ನೋದು, ಇಲ್ಲಿ ಬೇಡ ರೀ, ಅಲ್ಲಿ ಇಲ್ಲ ಕುದುರೆ ಇದೆ, ಕುದುರೆಗಳು ಬೀಳ್ತಾರೆ, ಬಿದ್ದರೆ ಗಾಯ ಆಗ್ತವೆ ಅಂತ ಅವನು ಹೇಳ್ದ. ವಕೀಲ್ರೆ, ಈಗ ನನಗೆ ಹಿಂದೆ ನೀವು ಅನೇಕ ಈ ರೀತಿಯಾಗಿ ಓದಿರ್ತೀರ, ಕಾಶ್ಮೀರದಲ್ಲಿ ಹಂಗಾಯ್ತು ಹಿಂಗಾಯ್ತು ಎಲ್ಲ ಕೇಳಿರ್ತೀವಿ. ಬಟ್ ಹೋಗ್ಬೇಕಾದ್ರೆ ನಿಮ್ಗೆ ಅನ್ಸಿತ್ತಾ ಏನಾದರೂ ಆಗ್ಬಿಟ್ರೆ ಏನಪ್ಪ ಅಂತೇಳಿ? ಆ ಥರ ಏನಾದರೂ ಆತಂಕ ಇತ್ತಾ? ಇಲ್ಲ, ನಾವು ನ್ಯೂಸ್ ಚಾನಲ್ಗಳಲ್ಲೆಲ್ಲ ಕೇಳಿದಾಗ ಟೂರಿಸಮ್ ಡೆವಲಪ್ಮೆಂಟ್ ಆಗಿರೋದು ಯೂಟ್ಯೂಬ್ಗಳಲ್ಲಿ ಬೇರೆ ಬೇರೆ ಚಾನಲ್ಗಳಲ್ಲಿ ನೋಡಿದ್ವಿ. ಭಾಳ ಸರ್ಚ್ ಈ ಭಾಳ ಭದ್ರತೆಯಿಂದಿದೆ ಅಂತ ಅನ್ನಿಸ್ತು. ಆದರೆ ಅಲ್ಲಿ ಹೋದಾಗ ಆ ಭದ್ರತೆ ವಿಶೇಷವಾಗಿ ನಾನು 3-4 ವ್ಯಾಲಿ ತಿರುಗಾಡಿದ್ನಲ್ಲ, ಆ ವ್ಯಾಲಿಗಳಲ್ಲಿ ಏನಿರ್ತದೆ ಎಂಟ್ರಿಗಳಲ್ಲಿ ಪ್ರತಿಯೊಂದು ಇವತ್ತು ನೋಡಿ ರೈಲ್ವೆ ಸ್ಟೇಷನ್ ಎಂಟ್ರಿ ಆಗಬೇಕಾದ್ರೆ ಒಂದು ಭದ್ರತೆ ಚೆಕ್ ಮಾಡ್ತಾರೆ. ಬೇರೆ ಒಂದು ಹೋಟೆಲ್ಗಳು ಹೋಗಬೇಕು. ಇವತ್ತು ಕಾಶ್ಮೀರದಲ್ಲಿ ನಾವು ವಿಶೇಷವಾಗಿ ಶ್ರೀನಗರದಲ್ಲಿ ಬೇರೆ ಬೇರೆ ಹೋಟೆಲ್ಗಳಿದ್ದಾಗ ಸಮೇತ, ಪಹಲ್ಗಮ್ನಲ್ಲಿ ಹೋಟೆಲ್ ಇದ್ದಾಗ ನಮ್ಮನ್ನು ಚೆಕ್ ಮಾಡಿ ಒಳಗಡೆ ಕರ್ಕೊಂಡ್ರು. ಆದರೆ ಆ ವ್ಯಾಲಿಗಳಲ್ಲಿ ಹೋಗುವಾಗ ಮೇನ್ ಗೇಟಲ್ಲಿ ಟಿಕೆಟ್ ಕೊಡ್ತಾರೆ, 30 ರೂಪಾಯಿ 20 ರೂಪಾಯಿ ಟಿಕೆಟ್. ಅಟ್ಲೀಸ್ಟ್ ಆ ಮುಖ್ಯ ದ್ವಾರದಲ್ಲಿ ಆದರೂ ಅಲ್ಲಿ ಚೆಕ್ ಮಾಡಿಬಿಡ್ತಕ್ಕಂಥ ವ್ಯವಸ್ಥೆ ಯಾವುದೂ ಕಾಣಲಿಲ್ಲ. ಅದೊಂದು ನನಗೆ ಕೊರತೆ ಕಾಣಿತು. ಬಹುತೇಕ ಇದು ಕೊರತೆಗೆ ಯಾವ ಸರ್ಕಾರ ಕಾರಣ, ಅದು ರಾಜ್ಯ ಸರ್ಕಾರನ ಕೇಂದ್ರ ಸರ್ಕಾರನ, ಇದ್ರ ಬಗ್ಗೆ ಒಂದು ದೊಡ್ಡ ಚರ್ಚೆನೇ ಆಗಲೇಬೇಕು. ಯಾಕಂದರೆ ನಾವು ಶ್ರೀನಗರದಿಂದ ಪ್ರತಿಯೊಂದು ವಿಡಿಯೋ ಲೈವ್ ನಾನು ಫೇಸ್ಬುಕ್ಕಲ್ಲಿ ಕೊಟ್ಟಿದ್ದೀನಿ. ಆ ಲೈವ್ಗಳಲ್ಲಿ ನೋಡಿ ಎಲ್ಲ ಕಡೆ ಎವರಿ 500 ಮೀಟರ್ಗೆ ಇಬ್ಬರಿಬ್ಬರು ಸೈನಿಕರ ನೇಮಕ ಮಾಡಿದ್ದಾರೆ. ಎಲ್ಲಿವರೆಗೆ ಅಂದರೆ ಜಮ್ಮು ಮಾಡಿದ್ದಾರೆ. ನಡಬರ್ಕ್ ಶ್ರೀನಗರ ನಂತರ ಲೆಫ್ಟಿಗೆ ನಾವು ಹೇಳ್ತೇವೆ ಪಹಲ್ಗಮ್ ರಸ್ತೆ ಹೋದ ನಂತರ ಅಲ್ಲಿ ನಮಗೆ ಯಾವ ನನ್ನ ದೃಷ್ಟಿಯಲ್ಲಿ ಎಲ್ಲೋ ಇಬ್ಬರು ಸೆಕ್ಯೂರಿಟಿ ಮಾತ್ರ ಇರ್ತಿದ್ರು. ಬಟ್ ಮೂಲವಾಗಿ ಅಂದರೆ ಯಾವುದೇ ಒಂದು ಪ್ರವಾಸಿ ತಾಣಗಳಲ್ಲಿ ಒಳಗಡೆ ಬಿಡಬೇಕಾದ್ರೆ, ಇವತ್ತು ನಮ್ಮ ಉದಾಹರಣೆಗೆ ವಿಜಯಪುರದ ಗೋಲ್ ಗುಮ್ಮಟೆ ನೋಡ್ರಿ, ಅಲ್ಲಿ ಒಳಗಡೆ ಹೋಗಬೇಕಾದ್ರೆ ಮಷೀನ್ ಚೆಕ್ ಮಾಡಿ ನಿಮ್ಗೆ ಒಳಗಡೆ ಬಿಡ್ತಾರೆ. ಹೀಗೆ ಚೆಕ್ ಮಾಡ್ತಕ್ಕಂಥ ಕೊರತೆ 100% ಇತ್ತು. ನಾವು ನನ್ನ ಫೇಸ್ಬುಕ್ಗಳಲ್ಲಿ ಈ ಜನ ನೋಡ್ಬೋದು ಅಂತ ನಾನು ಕೇಳ್ಕೊತೀನಿ. ಸೊ ನೋಡ್ತಾ ಇದ್ರಿ ನೀವು, ಅಂದ್ರೆ
ಭಯೋತ್ಪಾದನೆಯ ಸ್ವರೂಪ ಹೇಗೆ ಇಡೀ ಚಿತ್ರಣವನ್ನ ಬದಲು ಮಾಡಿಬಿಡುತ್ತೆ ಅಂತ. ಇವರೆಲ್ಲ ಹೋಗಿದ್ದು ಆಕ್ಚುಲಿ 1000 ಸಿಹಿ ನೆನಪುಗಳ ಜೊತೆಗೆ ನಾವು ವಾಪಸ್ ರಾಜ್ಯಕ್ಕೆ ಬರೋಣ ಅಂತ, ಬಟ್ ಬಂದಿದ್ದು ಮಾತ್ರ ದುಸ್ವಪ್ನದ ಜೊತೆಗೆ. ಇನ್ನೊಂದಷ್ಟು ಜನ ಇದ್ದಾರೆ, ಅವ್ರನ್ನೂ ಮಾತಾಡ್ಸೋಣ. ಪುಟ, ನಿನ್ನ ಹೆಸರೇನು? ಎಷ್ಟು ದಿನ ಪ್ಲಾನ್ ಮಾಡ್ಕೊಂಡು ಹೋಗಿದ್ರಿ ನೀವು? ನನ್ನ ಹೆಸರು ನಿಹಾಲು. ನಾವು 6 ದಿನ ಪ್ಲಾನ್ ಮಾಡಿದ್ವಿ ಹೋಗೋಕ್ಕೆ. ನಾವು ಫಸ್ಟ್ ದಿನ ನಾವು ಟ್ಯೂಲಿಪ್ ಗಾರ್ಡನ್ಗೆ ಹೋಗಿದ್ವಿ, ಅಲ್ಲಿ ತುಂಬ ಚೆನ್ನಾಗಿದೆ. ಆಮೇಲೆ ಸೋನ್ಮಾರ್ಗ್ಗೆ ಹೋಗಿ ಗುಲ್ಮಾರ್ಗಿಗೆ ಹೋದ್ವಿ. ಅಲ್ಲಿ ಗುಲ್ಮಾರ್ಗಿಯಲ್ಲಿ ಅಲ್ಲಿ ಗೊತ್ತಾಯ್ತು, ವಾಪಸ್ ಬರ್ಬೇಕಾದ್ರೆ ಅಲ್ಲಿಂದ ಗೊತ್ತಾಯ್ತು ಅದು ಅಟ್ಯಾಕ್ ಆಗಿದೆ ಅಂತ. ಅವಾಗ ಜಾಸ್ತಿ ಸೆವಿರಿಟಿ ಗೊತ್ತಿರಲಿಲ್ಲ. ಬಟ್ ನಾವು ರೂಮಲ್ಲಿ ಬಂದಾದ್ಮೇಲೆ ಅದು ಜಾಸ್ತಿ ಆಯ್ತು ಅಂತ ನಮ್ಗೆ ಗೊತ್ತಾಯ್ತು. ಅದು ಅವಾಗ ನಂಗೆ ಸ್ವಲ್ಪ ಭಯ ಆಯಿತು. ನಿನ್ನ ಹೆಸರೇನು? ಏನು ಓದ್ತಾ ಇದೆಯಾ? ಯಾವಾಗ ನಿಂಗೆ ಗೊತ್ತಾಯ್ತು? ಎಷ್ಟು ದಿನದ ಪ್ಲಾನ್ ಮಾಡ್ಕೊಂಡಿದ್ರಿ ನೀವು? ನನ್ನ ಹೆಸರು ಅಥರ್ ಶೆಟ್ಟಿ ಅಂತ. ನಾನೀಗ 9th ಕ್ಲಾಸಿಗೆ ಹೋಗ್ತಿದ್ದೀನಿ. ನಾವು 20th ಹೋಗಿದ್ವಿ, 6 ದಿನ ಟ್ರಿಪ್ ಹೋಗಿದ್ವಿ. ಫಸ್ಟ್ ನಾವು ಅಲ್ಲಿ ಲ್ಯಾಂಡ್ ಆದ ತಕ್ಷಣ ನಾವು ಟ್ಯೂಲಿಪ್ ಗಾರ್ಡನ್ಗೆ ಹೋಗಿದ್ವಿ. ಅಲ್ಲಿಂದ ನೆಕ್ಸ್ಟ್ ಡೇ ಸೋನ್ಮಾರ್ಗ್ ಹೋಗಿದ್ವಿ. ಅಲ್ಲಿ ತನಕ ಎಲ್ಲ ಚೆನ್ನಾಗಿ ನಡೀತಿತ್ತು. ಗುಲ್ಮಾರ್ಗಿಗೆ ಹೋಗಿದ್ವಿ, ಮಜಾ ಮಾಡ್ಕೊಂಡು ಬರುವಾಗ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡಕ್ ಹೋದಾಗ ನ್ಯೂಸ್ ನೋಡಿದ್ವಿ ಅಟ್ಯಾಕ್ ಆಗಿದೆ ಅಂತ. ಅವಾಗ ಅಷ್ಟೇನೋ ಗೊತ್ತಿರ್ಲಿಲ್ಲ. ಸೊ ನಾರ್ಮಲ್ ಏನೋ ಅಟ್ಯಾಕ್ ಜಗಳ ಆಡ್ಕೊಂಡಿದ್ರು ಅಂತ ಬಂದಿದ್ವಿ. ರೂಮಲ್ಲಿ ಬಂದ ತಕ್ಷಣ ನ್ಯೂಸ್ ನೋಡಿದ್ರೆ ಇಷ್ಟಪ್ಪ ಜನ ಸತ್ತಿದ್ದಾರೆ, ತುಂಬಾ ಹೆದರಿಕೆ ಆಯ್ತು. ವಾಪಸ್ ಬೇಗ ಕರ್ನಾಟಕಕ್ಕೆ ಹೋಗ್ಬಿಡೋಣ ಅಂತ ಅನಿಸ್ತಾ ಇತ್ತಾ? ಫಸ್ಟ್ ಅಲ್ಲಿ ಹಂಗ ಅನ್ಸ್ತು. ಆದ್ರೆ ರೂಮಲ್ಲಿ ಎಲ್ಲರೂ ಗನ್ಮ್ಯಾನ್ ಎಲ್ಲ ಬಂದು ಸುರಕ್ಷೆ ಕೊಡ್ತಿದ್ರು ನಮ್ಗೆ, ಯಾವಾಗ ಸ್ವಲ್ಪ ಸೇಫ್ ಅನ್ಸ್ತು. ಒಂದು ಭಯವನ್ನ ಈ ಭಯೋತ್ಪಾದಕರು ಹೆಂಗ್ ಇಂಡ್ಯೂಸ್ ಮಾಡ್ತಾರೆ, ಯಾವ ಸ್ವರೂಪದಲ್ಲಿ ಮಾಡ್ತಾರೆ ಅನ್ನೋದಕ್ಕೆ ಮಕ್ಕಳು ಹೇಳ್ತಾ ಇದ್ದಂತಹ ವಿಚಾರ. ಅವ್ರಿಗೆ ಯಾರು ಭಯೋತ್ಪಾದಕರು ಏನಕ್ಕೆ ಕೊಂದ್ರು ಯಾವುದೂ ಗೊತ್ತಿಲ್ಲ, ಬಟ್ ಭಯ ಇಂಡ್ಯೂಸ್ ಆಗೋ ಕೆಲಸ ಆಗಿತ್ತು. ನಮ್ಮನ್ನು ನೋಡಿದ್ರೆ ಭಯ ಪಡಿ ಅಂತ ಹೇಳುವಂತಹ ಕೆಲಸ ಅಲ್ಲಾಗಿತ್ತು. ಸೊ ನೀವು ಹೇಳಿ, ಎಲ್ಲಿಂದ ಟ್ರಿಪ್ ಪ್ಲಾನ್ ಮಾಡ್ಕೊಂಡ್ರಿ ನೀವು? ನನ್ನ ಹೆಸರು CA ತುಕಾರಾಮ್ ರೈ ಅಂತ. ನಾನು ಚಾರ್ಟರ್ಡ್ ಅಕೌಂಟೆಂಟ್, ಅಲ್ಲಿ ಬ್ಯಾಂಗ್ಳೂರಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಮಗೆ ಈ ಟೂರ್ ಪ್ಲ್ಯಾನ್ ಬಂದಿರೋದು, ಆ್ಯಕ್ಚುಲಿ ನನ್ನ ಮಗ SLC ಎಕ್ಸಾಮ್ ಬರೆದಿದ್ದ. ಆಮೇಲೆ ಜನರಲ್ಲೇ ಅವನು ಏನು ಕೇಳಲ್ಲ, ಬಟ್ ಒಂದು ಟೂರ್ಗೆ ಹೋಗೋಣ ಅಂತ. ಸೊ ದೆನ್ 19th ಈವ್ನಿಂಗ್ ಇಲ್ಲಿಂದ ನಮ್ಮದು ಫ್ಲೈಟ್ ಟೇಕ್ ಆಫ್ ಆಯಿತು. 20th ಮಾರ್ನಿಂಗ್ ಅಲ್ಲಿಗೆ ರೀಚ್ ಆದ್ವಿ. ರೀಚ್ ಆದ ಕೂಡಲೇ ತುಲಿಪ್ ಗಾರ್ಡನ್ ಹೋದ್ವಿ. ಬಹಳ ಚೆನ್ನಾಗಿದೆ ಅಂದ್ರೆ. ಬಟ್ ಒಂದು ಕೋಇನ್ಸಿಡೆಂಟ್ ಏನಾಯ್ತು ಅಂದ್ರೆ, ನಾವು ಹಿಂಗೆ ನಡ್ಕೊಂಡು ಹೋದಾಗ ಒಬ್ಬ ಬಂದ ಏನೋ ಕೇಳ್ತಾ ಇದ್ದ, ನಿಮಗೆ ಮ್ಯಾಗಿ ಬೇಕಾ ಅಂದ್ರೆ. ಅದು ಸಡನ್ ಹಾಕಿಲ್ಲ, ಆಪ ಹಿಂದೂ ಯಾಕೆ ಹೇಳ್ದ. ನನಗೇನು ಅದು ಆ ಮೂಮೆಂಟ್ ಅಲ್ಲಿ ಅದು ಏನು ಅನ್ಸಿಲ್ಲ. ತುಂಬಾ ಜನಕ್ಕೆ ಆಕ್ಚುಲಿ ಕೇಳಿದಾರಂತೆ, ತುಂಬಾ ಜನ ಫೋಟೋ ವಿಡಿಯೋಸ್ನೆಲ್ಲ ವೈರಲ್ ಮಾಡ್ತಿದ್ದಾರೆ ಈಗ. ಓಕೆ, ನನಗೆ ನೀವು ಹಿಂದುವಾ ಅಂತ ಕೇಳಿದ. ಹೌದು, ನಾನು ಹಿಂದೂ, ಬೆಂಗಳೂರಿಂದ ಬಂದಿದ್ದೀನಿ ಅಂತ. ನನ್ನ ಮಗನ ಒಟ್ಟಿಗೆ ಇದ್ದ. ಸೊ ಅದನ್ನು ನಾವಲ್ಲಿ ಮಜಾ ಎಲ್ಲ ಟೈಮ್ ಪಾಸ್ ಮಾಡಿದ್ವಿ, ಮತ್ತೆ ಇಳ್ಕೊಂಡು ಸೀದಾ ಹೋದ್ವಿ. ನೆಕ್ಸ್ಟ್ ಡೇ ಇದಕ್ಕೆ ಗುಲ್ಮಾರ್ಗ್ ಹೋಗಿದ್ವಿ. ಗುಲ್ಮಾರ್ಗ್ ಹೋಗಿ ಬಂದಾಗ ಹೋಗಿ ಬರಬೇಕಾದ್ರೆ ಅದೇ ಇವರು ಹೇಳ್ದಂಗೆ ಹೋಟ್ಲಲ್ಲಿ ನಮಗೆ ನ್ಯೂಸ್ ಸಿಕ್ತು. ಆಮೇಲೆ ನಾವು ಹೋಟ್ಲವನ ಹತ್ರ ಎಂಕ್ವೈರ್ ಮಾಡಿದೆ, ಏನು ಆಗಿದೆಯಾ ಗೊತ್ತಿಲ್ಲ. ಅವನು ಅದನ್ನ ಅಷ್ಟು ಡಿಸ್ಕ್ಲೋಸ್ ಮಾಡಿಲ್ಲ. ಅದು ಏನಕ್ಕೆ ಅಂತ ನನಗೆ ಅಷ್ಟು ಅರ್ಥ ಆಗಿಲ್ಲ. ಈಗಲೂ ಕ್ವೆಶ್ಚನ್ ಮಾರ್ಕ್. ಹೌದೌದು, ಅವ್ನು ಡಿಸ್ಕ್ಲೋಸ್ ಮಾಡಿಲ್ಲ. ಆಮೇಲೆ ಗೊತ್ತಾಯ್ತು. ಆಮೇಲೆ ಸಡನ್ ರೂಮ್ ಬಂದ್ವಿ. ರೂಮ್ ಬಂದು ನಾವು ನಮ್ಮ ಹೋಟ್ಲ್ ಹತ್ರ ನಮ್ಮ ಟೆಂಪೋ ಪಾರ್ಕ್ ಆಯಿತು. ನಾನು ಸ್ವಲ್ಪ ಹಿಂದೆ ಕೂತಿರೋದ್ರಿಂದ ಲಾಸ್ಟಿಗೆ ನಾನು ಟೆಂಪೋದಿಂದ ಇಳಿದೆ. ಅವಾಗ ಡ್ರೈವರ್ ಓಡ್ಕೊಂಡ್ಬಂದು, ಮೇ ಬಿ ಅವನಿಗೆ ಗೊತ್ತಿತ್ತು ಕಾಣುತ್ತೆ, ಅಂದರೆ ಸಿವಿಯಾರಿಟಿ ಲೆವೆಲ್ ಹೋಗಿದೆ ಅಂತ ಬಿಟ್ಟು. ಬಟ್ ಅವನು ಬಂದು, ಭಾಯ್ ಸಾಬ್ ಡರೋ ಮತ್, ಆಪ್ಕೆ ಲಿಯೇ ಮೈ ಜಾನ್ ದೇ ದೂಂಗಾ ಅಂತೆಲ್ಲ ಹೇಳ್ದ. ನನಗೆ ಓಕೆ, ನಾನು ಅವನ ಹತ್ರ ಏನು ಮಾತಾಡ, ನನಗೆ ಸಿವಿಯಾರಿಟಿ ಗೊತ್ತಿರಲಿಲ್ಲ. ಓಕೆ, ನಾಳೆ ನೀವು ರೆಸ್ಟ್ ತಗೊಳ್ಳಿ, ನಾಳೆ ಎಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ನನ್ನ ರೂಮ್ ಹೋಗಿ ನಾನು TV ನೋಡಿದಾಗ ಅಲ್ಲಿ ಸಿನಾರಿಯೋನೇ ಬೇರೆ ಇತ್ತು. ನಾನು ಒಂದು ಸೀಮಿತ ಅವಧಿಯಲ್ಲಿ ನೋಡ್ದಂಗೆ ಅಥವಾ ಕಾಶ್ಮೀರ ಅಥವಾ ಜಮ್ಮುಗೆ ಹೋಗಿಲ್ಲ, ಕಾಶ್ಮೀರದ 80-90% ಅವರಿಗೆ ಟೂರಿಸಮೇ ಬಿಸ್ನೆಸ್. ಹೌದು, ಇದರಲ್ಲಿ ಅವರು ಯಾವ 8,000 crores ಬರುತ್ತೆ ಅವ್ರಿಗೆ ವರ್ಷಕ್ಕೆ. ಇರುತ್ತೆ. ಹೌದು. ಆಕ್ಚುಲಿ ಫಾರ್ ಎಕ್ಸಾಂಪಲ್, ನಾನು ತುಲಿಪ್ ಗಾರ್ಡನ್ದೇ ನಾನು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ. ಅಲ್ಲಿ ಇದ್ದಾಗ ಲಾಸ್ಟ್ ಇಯರ್ ಅದನ್ನು 4 ಲಕ್ಷ ಜನ ನೋಡಿದ್ರಂತೆ, ಕಳೆದ ವರ್ಷ. ಈ ವರ್ಷ 8 ಲಕ್ಷ ಜನ ನೋಡಿದ್ದಾರೆ. ಅದು ಓಪನ್ ಆಗಿರೋದು ಬರೀ 1 ತಿಂಗಳು ಮಾತ್ರ. ಆಕ್ಚುಲಿ ನಾವು ಹೋದ 20th, ದಟ್ ವಾಸ್ ದ ಲಾಸ್ಟ್ ಡೇ. ನಮಗೆ ಅದು ನೋಡಿಸಿ 8 ಲಕ್ಷ ಜನ ಬರೀ ತುಲಿಪ್ ಗಾರ್ಡನ್ ಹೋಗಿದ್ದಾರೆ. ಅಂದ್ರೆ ಎಲ್ಲರೂ ಅಲ್ಲಿ ಹೋಗಿದಾರ ಗೊತ್ತಿಲ್ಲ, ಬಟ್ ಹೋದವರು 8 ಲಕ್ಷ ಜನ ಇದ್ದಾರೆ. ಜಸ್ಟ್ ದ್ಯಾಟ್ ನೀವು ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲೇ ಕೊಡುತ್ತೆ.
ಬಟ್ ಇನ್ನೊಂದು ಏನು ಅನಿಸ್ತು ಅಂದರೆ ಆಮೇಲೆ ಓಕೆ, ಆಮೇಲೆ ನಾವು ಇರುದಾ ಬೇಡವಾ ಅಂತ ಇತ್ತು. ಆಮೇಲೆ ಏನಾಯಿತು ಅಂದರೆ ನಮಗೆ ಸೋನ್ಮಾರ್ಗ್ ನೋಡಿದ್ವಿ, ಗುಲ್ಮಾರ್ಗ್ ನೋಡಿದ್ವಿ, ಆಮೇಲೆ ನೆಕ್ಸ್ಟ್ ಟಾರ್ಗೆಟ್ ಇದ್ದಿದ್ದೆ ನಮ್ಮದು ಪೆಹಲ್ಗಾಮ್. ದಟ್ ಇಸ್ ಅನದರ್ ಇಂಪಾರ್ಟೆಂಟ್ ಪ್ಲೇಸ್ ಟು ಬಿ ಸೀನ್ ಅಂತ. ಆಮೇಲೆ ನಮ್ಮ ಐಟಿನರಿಯಿಂದ ಅದು ಡ್ರಾಪ್ ಆಗೋಯ್ತು. ಆಮೇಲೆ ಮತ್ತೆ ನಮಗೆ ಅಷ್ಟು ಸೇಫ್ ಅನಿಸ್ತಾ ಇರಲಿಲ್ಲ. ಆಮೇಲೆ ನಾವು ಏನು ಮಾಡಿದ್ವಿ, ಅವತ್ತು ಫುಲ್ ಹೋಟ್ಲಲ್ಲಿ ಇದ್ವಿ. ಸಂಜೆ ಒಂದ್ಸಲ ವಾಕಿಂಗ್ ಹೋಗೋಣ ಅಂತ ಹಂಗೆ ವಾಕಿಂಗ್ ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ನಮ್ಮ ಒಟ್ಟಿಗಿದ್ದವ್ರು ಹೇಳಿದ್ರು, ನಾವು ಈ ಥರ ಹೋಗ್ತಾ ಇದ್ದಿರೋದು ಸೇಫಾ ಅಂತ ಕೇಳಿದ್ರು. ಅಲ್ಲಿವರೆಗೆ ನಮಗೆ ಅದು ಸ್ಟ್ರೈಕ್ ಆಗಿಲ್ಲ. ಯಾರ ಬಂದು ಡಗಡಗ ಮಾಡಿಬಿಟ್ಟು ಹೋಗ್ಬಿಟ್ರೆ ಏನು ಗತಿ ಅಂತ ಬಿಟ್ಟು ಇಮಿಡಿಯೇಟ್ಲಿ ಅಲ್ಲಿಂದನೇ ಯೂ ಟರ್ನ್ ಮಾಡ್ಕೊಂಡು ಡೈರೆಕ್ಟ್ ರೂಮ್ ಬಂದ್ವಿ.